ಒಂದ್ ಕಡೆ ಸರ್ಕಾರ ತನಿಖೆಯ ಮಾತನಾಡ್ತಾ ಇದೆ, ಮತ್ತೊಂದು ಕಡೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಈ ವಿಚಾರವಾಗಿ ಮುಗಿಬಿದ್ದಿದ್ದಾವೆ. ಹನೂರಿನಲ್ಲಿ ನಡೆದಿರೋದು ನಕಲಿ ಎನ್ಕೌಂಟರ್. ರಾಜ್ಯ ಸರ್ಕಾರ ಅದನ್ನ ತಿರುಚುವಂತಹ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಆರೋಪವನ್ನ ಮಾಡಿದ್ದಾರೆ. ಜಿಂಕೆ ಕೊಂದು ಮಾಂಸವನ್ನ ಹೊತ್ತೊಯ್ತಾ ಇದ್ದು ಅಂತಿದ್ದಾರೆ. ಬೇಟೆಗಾರರು ಸಿಬ್ಬಂದಿಯ ಮೇಲೆ ಶೂಟ್ ಮಾಡಿದ್ದು ಅಂತ ಸುಳ್ಳು ಹೇಳ್ತಿದ್ದಾರೆ. ಹಾಗಾದ್ರೆ ಅರಣ್ಯ ಸಿಬ್ಬಂದಿಗೆ ಆ ಗುಂಡು ಎಲ್ಲಿ ಬಿದ್ದಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎನ್ ಮಹೇಶ್. ಸೋಮಯಾರಪಾಳ್ಯ ಮರಿಯಮಂಗಲ ಆ ಒಂದು ಜ್ಯೂರಿಸ್ಡಿಕ್ಷನ್ನಲ್ಲಿ ಫಾರೆಸ್ಟ್ ಇಲಾಖೆಯವರು ಒಂದು ಎನ್ಕೌಂಟರ್ ಮಾಡಿ 3 ಜನ ಪ್ರಾಣ ತೆತ್ತಿದ್ದಾರೆ. ಇದಕ್ಕೆ ಕಾರಣ ಹೇಳ್ತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಈ 3 ಜನ ಯಾರು ಸತ್ತಿದ್ದಾರೆ, ಒಂದು ಆಂಟೋನಿ ಸ್ವಾಮಿ, ಇನ್ನೊಂದು ಪೀಟರ್, ಮತ್ತೊಬ್ಬ ಕುಮಾರ್. ಇವರು 3 ಜನ ಸತ್ತಿದ್ದಾರೆ. ಒಬ್ಬನ ಮೇಲೆ ಎನ್ಕೌಂಟರ್ ಆಗಿದೆ. ಅವನು ತಪ್ಪಿಸ್ಕೊಂಡು ಈಗ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಇದು ಗೊತ್ತಾದ ತಕ್ಷಣ ನಾನು ಮತ್ತು ನಮ್ಮ ದತ್ತೇಶ್ ಅವರು, ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ದತ್ತೇಶ್ ಅವರು ಮತ್ತು ನಮ್ಮ ಇಡೀ ಟೀಮು ಹನೂರಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ನಡೀತಾ ಇತ್ತು. ಒಂದು 2-3 ಸಾವಿರ ಜನ ಸೇರಿದ್ರು. ಅಲ್ಲೋಗಿ ಮಾತಾಡ್ಕೊಂಡು ಬಂದಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.